ಸಮದೋಷ ಶಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯವಿದೇತೆ ಅಂತ ಹೇಳ್ತಾರೆ. ತೂಕ ಕಡಿಮೆ ಮಾಡಿಕೊಳ್ಳಲು ಆಯುರ್ವೇದದ ಅದ್ಭುತ ಚಿಕಿತ್ಸೆ ವಿರೇಚನ ಚಿಕಿತ್ಸೆ. ಈ ವಿರೇಚನ ಚಿಕಿತ್ಸೆ ಮಾಡಿಕೊಳ್ಳೋದ್ರಿಂದ 14 ದಿವಸದಲ್ಲಿ 5 ರಿಂದ 10 kg ತೂಕ ಕಮ್ಮಿ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೇಲೆ ತೂಕ ಕಡಿಮೆ ಮಾಡಿಕೊಳ್ಳಲು ಆಯುರ್ವೇದದ ಅದ್ಭುತ ಚಿಕಿತ್ಸೆ ವಿರೇಚನ ಚಿಕಿತ್ಸೆ. ಈ ವಿರೇಚನ ಚಿಕಿತ್ಸೆ ಮಾಡಿಕೊಳ್ಳೋದ್ರಿಂದ 14 ದಿವಸದಲ್ಲಿ 5 ರಿಂದ 10 kg ತೂಕ ಕಮ್ಮಿ ಆಗುತ್ತೆ. ನಮ್ಮ ಆಶ್ರಮದಲ್ಲಿ ಕೆಲವರಿಗೆ 20 kg ತೂಕ ಕಮ್ಮಿ ಆಗಿರೋ ಉಲ್ಲೇಖಗಳಿದ್ದಾವೆ. ಅವ್ರದ್ದು ವಿಡಿಯೋ ಮಾಡಿ ಸಹ ಇಟ್ಟಿದ್ದೇವೆ ಎಲ್ಲೋ ಒಬ್ಬರಿಗೆ. ಆದರೆ 5 ರಿಂದ 10 kg ಕಮ್ಮಿ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಈ ಒಂದು ವಿರೇಚನ ಚಿಕಿತ್ಸೆಯಲ್ಲಿ ದೀಪನ ಪಾಚನ ಅಂದರೆ ಮೊದಲೇನು ಮಾಡ್ತೀವಿ, ಅಗ್ನಿ ದೀಪನ ಮಾಡ್ತೀವಿ. ಆಮೇಲೆ ಸ್ನೇಹಪಾನ. ಆಮೇಲೆ ಸ್ನೇಹಪಾನ ಅಂದ್ರೇನು, ಔಷಧಿ ತುಪ್ಪವನ್ನು ಸೇವನೆ ಮಾಡಲಿಕ್ಕೆ ಕೊಡ್ತೇವೆ. ಸ್ನೇಹಪಾನ ಅಂತಾರೆ ಅದಕ್ಕೆ. ಆಮೇಲೆ ಸ್ನೇಹನ ಸ್ವೇದನ ಅಂತ ಹೇಳ್ತದೆ. ಅಂದರೆ ಸ್ನೇಹನ ಅಂದರೆ ದೇಹಕ್ಕೆ ಮಸಾಜ್ ಮಾಡ್ತೇವೆ, ಸ್ವೇದ ಅಂದರೆ ಸ್ಟೀಮ್ ಕೊಡ್ತೇವೆ. ಸ್ಟೀಮ್ ಬಾಕ್ಸಲ್ಲಿ ಕೂರಿಸಿ ಆ ಒಂದು ಸ್ಟೀಮ್ ಚಿಕಿತ್ಸೆಯನ್ನು, ಆ ಒಂದು ಸ್ವೇದನ ಚಿಕಿತ್ಸೆಯನ್ನು ಮಾಡ್ತೇವೆ. ಈ ಚಿಕಿತ್ಸೆಗಳ ಮುಗಿದ ಮೇಲೆ ಪ್ರಧಾನ ಕರ್ಮ ವಮನ ಮತ್ತು ವಿರೇಚನ ಈ ಚಿಕಿತ್ಸೆಯನ್ನು ಮಾಡಲಾಗ್ತದೆ. ಅವರ ಪ್ರಕೃತಿಗೆ ಅನುಗುಣವಾಗಿ ಈ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೇ ಆದಲ್ಲಿ ದೇಹದಲ್ಲಿ ರೋಗಗಳ ನಿವಾರಣೆಯೂ ಆಗ್ತದೆ, ತೂಕನೂ ಕೂಡ ಕಮ್ಮಿ ಆಗುತ್ತೆ. ಸಮದೋಷ ಶಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯವಿದೇತೆ ಅಂತ ಹೇಳ್ತಾರೆ. ದೋಷ ಧಾತುಗಳನ್ನು ಸಮಗೊಳಿಸಿ ಅಗ್ನಿಯನ್ನು ಸಕ್ರಿಯಗೊಳಿಸಿ ಇವೆಲ್ಲವನ್ನು ಭೂತ ಶುದ್ಧಿ ಮಾಡುವ ಆಯುರ್ವೇದದ ಸರ್ವಶ್ರೇಷ್ಠ ಚಿಕಿತ್ಸೆ ಅಂದರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ. ವರ್ಷಕ್ಕೊಂದ್ಸಲ ಯಾರು ಪಂಚಕರ್ಮ ಚಿಕಿತ್ಸೆ ಮಾಡ್ತಾರೆ ಅವ್ರ ಜೀವನದಲ್ಲಿ ವೇಟ್ ಇನ್ಕ್ರೀಸ್ ಆಗಲ್ಲ. ವೇಟ್ ಇನ್ಕ್ರೀಸ್ ಆದವರು ಈ ಚಿಕಿತ್ಸೆ ಮಾಡಿಕೊಂಡ್ರೆ ತಕ್ಷಣ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದು. ಆ ಪಂಚಕರ್ಮ ಚಿಕಿತ್ಸೆನ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ಆಶ್ರಮದಲ್ಲಿ ಮಾಡ್ತೇವೆ. ಆಸಕ್ತಿ ಇರೋರು ಆ ಒಂದು ಚಿಕಿತ್ಸೆಯನ್ನು ಪಡ್ಕೋಬೋದು. ಆಮೇಲೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ SSLC PUC ಆದಮೇಲೆ ಉಚಿತವಾಗಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ತರಬೇತಿನ ನಮ್ಮ ಆಶ್ರಮದಲ್ಲಿ ಕೊಡ್ತಾ ಇದ್ದೇವೆ. 1 ವರ್ಷ ಅದನ್ನು ನೀವು ಕಲಿತ್ರೆ ನಿಮಗೆ ತಕ್ಷಣ ಕೆಲಸ ಸಿಗುತ್ತೆ. ಕೆಲಸ ಹುಡ್ಕೊಂಡು ಅಲ್ದಾಡಬೇಕಾಗಿಲ್ಲ, ಗೌರ್ಮೆಂಟಿಗೆ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ನೀವೇ ಬೇರೆಯವ್ರಿಗೆ ಕೆಲಸ ಕೊಡೋಷ್ಟು ಜ್ಞಾನ ನಿಮಗೆ ಬರ್ತದೆ. ನಿಮ್ಮ ಹಳ್ಳಿಗಳಲ್ಲಿಯೇ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ಜನರ ಆರೋಗ್ಯವನ್ನು ಸುಧಾರಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಧಾರಿಸ್ಕೋಬೋದು. ಅದಕ್ಕೆ ಗ್ರಾಮಕ್ಕೊಬ್ಬ ಪಂಚಕರ್ಮ ಚಿಕಿತ್ಸಕರನ್ನು, ಆ ಥೆರಪಿಸ್ಟನ್ನು ಮಾಡಬೇಕು ಅನ್ನೋದು ನಮ್ಮ ಕನಸು. ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ಸಹೋದರರಿಗೆ ಒಂದು ಕರೆ ಕೊಡ್ತೀನಿ. ನೀವು ಈ ಚಿಕಿತ್ಸಾ ಶಿಬಿರಕ್ಕೆ, ಈ ಚಿಕಿತ್ಸೆಯ ತರಬೇತಿ ಶಿಬಿರಕ್ಕೆ ನೀವು ಬಂದು ಸರ್ಟಿಫಿಕೇಟು ಕೂಡ ನಿಮಗೆ ಸಿಗ್ತದೆ. ಗೌರ್ಮೆಂಟಿಂದ ನಾವು ಸರ್ಟಿಫಿಕೇಟ್ಸನ್ನು ಕೂಡ ನಿಮಗೆ ಕೊಡಿಸ್ತೇವೆ. ಯಾಕಂದರೆ ನಿಮಗೆ ಕೆಲಸಕ್ಕೆ ಯಾರು ತೊಂದರೆ ಮಾಡಬಾರ್ದು. ಬೇರೆ ವಿದೇಶಕ್ಕೆ ಹೋಗಿಯೂ ಸಹ ನೀವು ಕೆಲಸ ಮಾಡ್ಬೋದು. ಅಂಥ ಸರ್ಟಿಫಿಕೇಟು ಸಹ ನಿಮಗೆ ಈ ತರಬೇತಿ ಮುಗಿದ ನಂತರ ನಾವು ಕೊಡಿಸ್ತೇವೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಸ್ವಸ್ಥ, ಸ್ವಾವಲಂಬಿ, ಸದೃಢ ಭಾರತ, ಸದೃಢ ಒಂದು ನಾಡನ್ನು ನಿರ್ಮಾಣ ಮಾಡೋದು. ಅದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಿದ್ದೆ. ತಮ್ಮ ಸಹಾಯ ಸಹಕಾರ ಇರಲಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.